ಚಿತ್ರಾಂಗ, ವಿಚಿತ್ರ, ನೀವು ಏನು ಹೇಳುತ್ತಿರುವಿರಿ? ನಿಮ್ಮ ಸೋದರ ರಾಮನ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕಿದ್ದಲ್ಲದೆ ಯುದ್ಧವನ್ನು ಮಾಡುತ್ತಿರುವನೇ? ಹೌದು ತಂದೆ, ನೀವು ತೀರ್ಥಕ್ಷೇತ್ರದಲ್ಲಿದ್ದಾಗ ಆ ಯಾಗದ ಕುದುರೆಯು ನಮ್ಮ ನೆಲವನ್ನು ಪ್ರವೇಶಿಸಿತು. ದಮನ ಅದರ ಹಣೆ ಮೇಲಿನ ಬರಹವನ್ನು ಕಂಡು ಕೆರಳಿ ಕಟ್ಟಿ ಹಾಕಿದ್ದಾನೆ. ಅಶ್ವಮೇಧ ಯಾಗದ ಕುದುರೆ ಎಂದರೆ ಧೀರರಾದವರು ಕಟ್ಟಿ ಹೋರಾಡುವಂತೆ ಬರೆಯುವುದು ಪದ್ಧತಿ ಏನಾದರೂ ಇರಲಿ, ಶರಣಾಗಿ ಕಪ್ಪ ಕಾಣಿಕೆಗಳನ್ನು ಕೊಡಲು ನಾವೇನು ಕೈಲಾಗದ ಹೇಳಿಗಳೇ? ನಿಜ ಕುಮಾರ, ನಮ್ಮ ದಮನ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿ ಹಾಕಿ ಸರಿಯಾದ ಕೆಲಸವನ್ನೇ ಮಾಡಿದ್ದಾನೆ. ಕುದುರೆಯ ರಕ್ಷಣೆಗೆ ಸ್ವತಃ ರಾಮ ಸೋದರ ಶತ್ರುಘ್ನನೇ ಬಂದಿರುವನಂತೆ. ಅವನ ಜೊತೆಗೆ ಹನುಮಂತ ಮುಂತಾದ ವಾನರ ವೀರರೂ ಇರುವರಂತೆ. ಇರಲಿ, ಯಾರು ಬೇಕಾದರೂ ಇರಲಿ, ನಮ್ಮಲ್ಲೂ ವೀರರಿದ್ದಾರೆ. ಅಗತ್ಯ ಬಂದರೆ ನಮ್ಮ ದಮನನ ಬೆಂಬಲಕ್ಕೆ ನಾವು ಹೊರಡಲು ಸಿದ್ಧರಾಗೋಣ. ಹಾಗೇ ಆಗಲಿ ತಂದೆ.
ಸಲಹೆಯಂತೆ ಆಗಲಿ. ತಂದೆ, ಅನಾಹುತವಾಯಿತು, ಅನಾಹುತವಾಯಿತು. ಏನು ಅನಾಹುತವಾಯಿತು? ದಮನ ಯುದ್ಧದಲ್ಲಿ ಮೂರ್ಛಿತನಾಗಿದ್ದಾನೆ. ಆ? ಅವನನ್ನು ಸೈನಿಕರು ದೂರ ಕರೆದೊಯ್ದಿದ್ದಾರೆ. ಯಾರು? ನನ್ನ ವೀರಪುತ್ರ ದಮನನನ್ನು ಮೂರ್ಛೆಗೊಳಿಸಿದವನು ಯಾರು? ಶತ್ರುಘ್ನನೊಂದಿಗೆ ಬಂದಿರುವ ವೀರನೊಬ್ಬನ ಬಾಣ ದಮನನನ್ನು ಘಾಸಿಗೊಳಿಸಿದೆ. ಅವನು ಅಷ್ಟು ಪರಾಕ್ರಮಿಯೇ? ಇನ್ನು ತಡ ಮಾಡುವಂತಿಲ್ಲ. ಮಕ್ಕಳೇ, ನಡೆಯಿರಿ ಯುದ್ಧ ಭೂಮಿಗೆ. ನಮ್ಮ ಸಮಸ್ತ ಸೈನ್ಯವು ಸಿದ್ಧಗೊಳ್ಳಲಿ. ನನ್ನ ಪುತ್ರನನ್ನು ಪರಾಭವಗೊಳಿಸಿದವನ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳೋಣ. ನಾವು ಯೋಚಿಸಿ ಮುಂದುವರಿಯುವುದು ಒಳ್ಳೆಯದು ತಂದೆ. ಯೋಚಿಸುತ್ತಾ ಕಾಲಹರಣ ಮಾಡುವ ಪ್ರಸಂಗವಲ್ಲ ಚಿತ್ರಾಂಗ. ತಂದೆ, ನೀವೇ ಯುದ್ಧಕ್ಕೆ ಬಂದರೆ ಸ್ವತಃ ರಾಮ ಸೋದರ ಶತ್ರುಘ್ನನೇ ನಿಮ್ಮ ಮೇಲೆ ಯುದ್ಧಕ್ಕೆ ನಿಲ್ಲುತ್ತಾನೆ. ನಿಲ್ಲಲಿ. ಶತ್ರುಘ್ನನ ಬೆಂಬಲಕ್ಕೆ ಹನುಮಂತ, ವಾನರವೀರರೂ ಬರುತ್ತಾರೆ. ಬರಲಿ, ಯಾರು ಬೇಕಾದರೂ ಬರಲಿ, ಎಷ್ಟು ಜನರಾದರೂ ಬರಲಿ, ಸ್ವತಃ ಶ್ರೀರಾಮಚಂದ್ರನೇ ಬರಲಿ. ಎಲ್ಲರನ್ನೂ ನಿಗ್ರಹಿಸುವ ಶಕ್ತಿ ನನ್ನೊಬ್ಬನಲ್ಲಿದೆ. ಆದರೆ ಚಿತ್ರಾಂಗ, ವಿಚಿತ್ರ, ನಿಮಗೆ ಅಂಜಿಕೆಯಾದರೆ ನೀವು ರಣಭೂಮಿಗೆ ಬರಲೇಬೇಡಿ. ನಾನು ಏಕಾಂಗಿಯಾಗಿಯೇ ಶತ್ರು ದತ್ತವನ್ನು ಅಡಗಿಸುತ್ತೇನೆ. ಇಲ್ಲ ತಂದೆ, ನಾವು ನಿಮ್ಮ ಜೊತೆ ಬರುತ್ತೇವೆ. ಆಗಲಿ. ಸೇನಾಪತಿ ಸುಕೇತು, ನಮ್ಮ ಸೈನ್ಯವನ್ನು ಸಜ್ಜುಗೊಳಿಸು. ಆಗಲಿ ಪ್ರಭು, ಈಗಲೇ ಸಜ್ಜುಗೊಳಿಸುತ್ತೇನೆ. ದಮನ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲಿ. ನಾವೇ ಹೋರಾಟವನ್ನು ಮುಂದುವರಿಸೋಣ. ಪ್ರಭು, ಅಮಾತ್ಯರೇ, ಏನು ವಾರ್ತೆ ಇದೆ? ಪ್ರಭು, ಸುಬಾಹು ಮಹಾರಾಜನೇ ಯುದ್ಧಕ್ಕೆ ಬರುತ್ತಿದ್ದಾನೆಂದು ನಮ್ಮ ದೂತರು ಸುದ್ದಿ ತಂದಿದ್ದಾರೆ. ಬರಲಿ. ತನ್ನ ಮಗ ಸೋತನೆಂದು ತಂದೆ ಯುದ್ಧಕ್ಕೆ ಬರುವುದು ಸಹಜವೇ ಅಲ್ಲವೇ? ಸುಬಾಹುವಿನ ಜೊತೆಗೆ ಅವನ ಇನ್ನಿಬ್ಬರು ಪುತ್ರರಾದ ವಿಚಿತ್ರ ಮತ್ತು ಚಿತ್ರಾಂಗರೂ ಬರುತ್ತಾರಂತೆ. ಬರಲಿ. ಅವರ ಜೊತೆ ಮೂರ್ಛೆ ಹೋದ ದಮನನೂ ಎಚ್ಚರಗೊಂಡು ಸೇರಿಕೊಳ್ಳಿ. ಆ ತಂದೆ ಮಕ್ಕಳಿಗೆ ನಮ್ಮ ಪರಾಕ್ರಮದ ರುಚಿ ತೋರಿಸೋಣ. ಆದರೆ ಪ್ರಭು, ನಿಮ್ಮ ಸಂದೇಹವೇನೋ ಮಾತು? ಪ್ರಭು, ಸುಬಾಹು ಅತ್ಯಂತ ಧರ್ಮನಿಷ್ಠ, ನೀತಿವಂತ, ಮಹಾ ಹರಿಭಕ್ತ, ಅತುಳ ಪರಾಕ್ರಮಿ. ಅಂದರೆ ನಮಗೆ ತಕ್ಕ ಎದುರಾಳಿಯೇ ದೊರೆತಂತಾಯಿತು. ವೀರರಾದವರು ವೀರರೊಂದಿಗೆ ಹೋರಾಡುವುದೇ ಸರಿಯಾದದ್ದು. ಈ ಕೂಡಲೇ ನಮ್ಮ ವೀರರೆಲ್ಲ ಯುದ್ಧ ಸನ್ನದ್ಧರಾಗಲಿ. ಹಾಗೆಯೇ ಆಗಲಿ ಪ್ರಭು. ಜೈ ಶ್ರೀರಾಮ್! ಜೈ ಶ್ರೀರಾಮ್! ಶುಕ ವಿನಾಶಕ ಸೌಖ್ಯ ಪ್ರದಾಯಕ ಮಂಗಳದಾಯಕ ರಾಮ ನಮೋ, ರಾಮ ನಮೋ, ಶ್ರೀರಾಮ ನಮೋ, ರಾಮ ನಮೋ, ಶ್ರೀರಾಮ ನಮೋ. ಶುಕ ವಿನಾಶಕ ಸೌಖ್ಯ ಪ್ರದಾಯಕ ಮಂಗಳದಾಯಕ ರಾಮ ನಮೋ. ರಾಮನು ಯುವರಾಜನಾಗುವ ವಿಷಯ ಕೈಕೇಯಿ ದಾಸಿ ಮಂಥರೆಗೆ ಮನದಲ್ಲಿ ಮತ್ಸರ ತಾಳುತ್ತ ನಡೆದು ಕೈಕೇಯಿ ಮನಸ್ಸನ್ನು ಕೆಡಿಸಿದಳು. ಶುಕ ವಿನಾಶಕ ಸೌಖ್ಯ ಪ್ರದಾಯಕ ಮಂಗಳದಾಯಕ ರಾಮ ನಮೋ. ಮಂಥರೆ ಮಾತಿಗೆ ಸೋತಳು ರಾಣಿ, ಮನದಲ್ಲಿ ಕೆಟ್ಟ ಹಠವನ್ನು ತಾಳಿ ಮಗನಿಗೆ ರಾಜ್ಯವು ಸಿಗಲಿ ಎಂದು, ಮಗನಿಗೆ ರಾಜ್ಯವು ಸಿಗಲಿ ಎಂದು ತಲೆಯನ್ನು ಕೆದರಿ ಶೋಕವ ನಟಿಸಿ ಕುಳಿತಿಹಳು. ಶೋಕ ವಿನಾಶಕ ಸೌಖ್ಯ ಪ್ರದಾಯಕ
ವಿನಾಶಕ ಸೌಖ್ಯಪ್ರದಾಯಕ ಮಂಗಲದಾಯಕ ರಾಮನು. ಆಹಾ ಆಹಾ ಅಮೋಘ ಅಪ್ಯಾಯಮಾನ. ಮಕ್ಕಳೇ, ನಿಮ್ಮ ಕಂಠದಲ್ಲಿ ಸಾಕ್ಷಾತ್ ಸರಸ್ವತಿಯೇ ಕುಳಿತು ಹಾಡಿಸುತ್ತಿದ್ದಾಳೆ. ನಿಮ್ಮ ಬಾಯಿಂದ ಶ್ರೀರಾಮನ ಪವಿತ್ರ ಚರಿತೆಯನ್ನು ಕೇಳಿದವರ ಜನ್ಮ ಪಾವನವಾಗುತ್ತದೆ. ನಿಮಗೆ ಅನಂತ ವಂದನೆಗಳು. ಅಯ್ಯ, ನಿಮ್ಮ ಪ್ರಶಂಸೆ, ವಂದನೆ ಎಲ್ಲವೂ ನಮ್ಮ ಗುರುಗಳಿಗೆ ಸಲ್ಲಬೇಕು. ನಮ್ಮ ಗಾಯನ ನಿಮಗೆ ಆನಂದ ಉಂಟು ಮಾಡಿದ್ದರೆ ಅದಕ್ಕೆ ಕಾರಣ ನಮ್ಮ ಗುರುಗಳು. ಅಂಥ ಮಹಾನುಭಾವರಾದ ನಿಮ್ಮ ಗುರುಗಳು ಯಾರು ಮಕ್ಕಳೇ? ವಾಲ್ಮೀಕಿ ಮಹರ್ಷಿಗಳು. ನಾವು ಅವರ ಆಶ್ರಮದಲ್ಲೇ ಬೆಳೆದವರು. ಬಹಳ ಸಂತೋಷ. ಮಕ್ಕಳೇ, ನನ್ನದೊಂದು ಕೋರಿಕೆ ಇದೆ, ನಡೆಸಿಕೊಡುತ್ತೀರಾ? ಅಂತ ಕೋರಿಕೆ ಏನು? ಅದು ಏನೆಂದು ಕೇಳಿದ ಮೇಲೆ ನಡೆಸಿಕೊಡುವುದೋ ಇಲ್ಲವೋ ಎಂದು ಹೇಳಬಹುದು. ಇಷ್ಟು ಮಧುರವಾಗಿ ಹಾಡುವ ನೀವು ಹೀಗೆ ಹಾದಿ ಬೀದಿಗಳಲ್ಲಿ ಎಲ್ಲೆಂದರಲ್ಲಿ ಹಾಡಿ ಆಯಾಸ ಪಡುವುದು ಉಚಿತವಲ್ಲ. ಅಯ್ಯ, ನಮಗೆ ಆಯಾಸವಾಗುವುದೆಂದು ಯಾರು ಹೇಳಿದರು? ನಾವು ಹಲವು ದಿನಗಳಿಂದ ಎಷ್ಟೋ ಕಡೆ ಹಾಡಿ ಆನಂದ ನೀಡಿ ಆನಂದ ಪಡೆದಿದ್ದೇವೆ. ಮಕ್ಕಳೇ, ನೀವು ಅಮಾಯಕರು, ನಿಮಗೆ ತಿಳಿಯುವುದಿಲ್ಲ. ನಿಮ್ಮಂತ ಗಂಧರ್ವ ಗಾಯಕರು ಶ್ರೀಮಂತ ರಸಿಕರ ಮುಂದೆ ದೊಡ್ಡ ಸೌಧಗಳಲ್ಲಿ ಹಾಡಬೇಕು. ಅದೇ ಚೆನ್ನ. ಬನ್ನಿ, ನನ್ನದೇ ದೊಡ್ಡ ಸೌಧವಿದೆ. ಅಲ್ಲಿ ಸುವರ್ಣ ಪೀಠದಲ್ಲಿ ಕುಳಿತು ಹಾಡುವರಂತೆ. ಹೀಗೆ ಬಯಲಿನಲ್ಲಿ ಬಿಸಿಲು ಮಳೆ ಗಾಳಿಯಲ್ಲಿ ಕಷ್ಟಪಡುವುದೇಕೆ? ಅಯ್ಯ, ಬಿಸಿಲು ಮಳೆ ಗಾಳಿ ಪ್ರಕೃತಿಯ ಸಹಜ ವ್ಯಾಪಾರ. ಹಾಡುವ ನಮಗೆ ಅವು ತಟ್ಟಿದರೆ ಕೇಳುವವರಿಗೂ ತಟ್ಟುತ್ತದಲ್ಲವೇ? ಕೇಳುವ ಸಜ್ಜನರಿಗೆ ಬಿಸಿಲು ಮಳೆ ಗಾಳಿ ತೊಂದರೆ ಕೊಡುವುದಿಲ್ಲ ಎಂದ ಮೇಲೆ ಅವುಗಳಿಂದ ನಮಗೂ ತೊಂದರೆಯಾಗುವುದಿಲ್ಲ. ಇದು ನಿಮ್ಮ ಸರಳತನ. ಆದರೆ ನೀವು ಗಣ್ಯ ರಸಿಕರ ಮುಂದೆ ಹಾಡುವುದೇ ಸರಿಯಾದದ್ದು. ನೀವು ನನ್ನ ಭವನದಲ್ಲಿ ಹಾಡಿದರೆ ನಾನು ಹಲವು ಶ್ರೀಮಂತರನ್ನು ಕರೆಸುತ್ತೇನೆ. ಅವರು ನಿಮ್ಮ ಗಂಧರ್ವ ಗಾಯನಕ್ಕೆ ಮೆಚ್ಚಿ ನಿಮಗೆ ಬೆಲೆ ಬಾಳುವ ಉಡುಗೊರೆಗಳ ಮಳೆಯನ್ನೇ ಸುರಿಸುತ್ತಾರೆ. ಕ್ಷಮಿಸಿ ಸ್ವಾಮಿ, ನಾವು ಯಾವ ಉಡುಗೊರೆಗಳನ್ನು ಸ್ವೀಕರಿಸುವುದಿಲ್ಲ. ಆಶ್ರಮವಾಸಿಗಳಾದ ನಮಗೆ ಬೆಲೆ ಬಾಳುವ ಉಡುಗೊರೆಗಳಿಂದೇನಾಗಬೇಕು? ನಮಗೆ ಯಾವ ಉಡುಗೊರೆಯ ಆಸೆಯೂ ಇಲ್ಲ. ಹೋಗಲಿ, ನಿಮಗೆ ಉಡುಗೊರೆಗಳು ಬೇಡವೆಂದರೆ ಬೇಡ. ಆದರೆ ನನ್ನ ಭವನಕ್ಕೆ ಬಂದು ಗಣ್ಯರ ಮುಂದೆ ಹಾಡಲು ನಿಮ್ಮ ಅಭ್ಯಂತರವೇನು? ಶ್ರೀರಾಮನ ಚರಿತೆಯನ್ನು ಭಕ್ತಿಯಿಂದ ಕೇಳುವ ಪ್ರತಿಯೊಬ್ಬರೂ ಗಣ್ಯರೇ, ಮಾನ್ಯರೇ. ಶ್ರೀರಾಮನ ಮಹಿಮೆಯನ್ನು ಕೇಳಿ ಆನಂದಿಸುವ ಜನ ಬೀದಿಯಲ್ಲಿದ್ದರೂ ಅರಮನೆಯಲ್ಲಿದ್ದರೂ ಒಂದೇ. ಅವರೆಲ್ಲರೂ ಶ್ರೀರಾಮ ಭಕ್ತರೇ. ನಾವು ಎಲ್ಲ ಕಡೆಯೂ ಹಾಡುತ್ತೇವೆ. ನಮ್ಮ ಗುರುಗಳ ಬಯಕೆಯಂತೆ ರಾಮಕಥೆಯನ್ನು ಎಲ್ಲ ಜನರ ಕಿವಿಗೆ ಹಾಕಬೇಕೆಂಬುದೇ ನಮ್ಮ ಧ್ಯೇಯ. ನಾವು ಯಾವ ದಾಕ್ಷಿಣ್ಯಕ್ಕೂ ಒಳಗಾಗುವವರಲ್ಲ. ಕ್ಷಮಿಸಿ, ನಾವು ಬರುತ್ತೇವೆ. ಭಲೆ ಭಲೆ, ಎಂಥ ಶ್ರದ್ಧೆ, ಎಂಥ ಸ್ವಾಭಿಮಾನ. ಗಣಿ, ಅವರು ನಿಮ್ಮ ಭವನಕ್ಕೆ ಬರುವುದಿಲ್ಲ ಎಂದು ಬಿಟ್ಟರಲ್ಲ? ಬರದಿದ್ದರೆ ಬೇಡ. ಅಮಾತ್ಯರಿಗೆ ತಿಳಿಸಿದರೆ ಅವರು ಅವರನ್ನು ಅರಮನೆಗೆ ಕರೆಸಿಕೊಳ್ಳುತ್ತಾರೆ.